ನೋಡಿ ಇಲ್ಲಿ ಬಟ್ಟೆಗಳೆಲ್ಲ ತುಂಬ ಇದೆ. ಕಾಟನ್ ಬಟ್ಟೆಗಳು ತುಂಬ ಚೆನ್ನಾಗಿದೆ ಅನಿಸುತ್ತೆ. ತುಂಬ ಜನ ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಬನ್ನಿ, ಇಲ್ಲಿ ಮಣ್ಣಿನ ವಸ್ತುಗಳನ್ನು ಇಟ್ಟಿದ್ದಾರೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಮಣ್ಣಿನ ಪಾತ್ರೆಗಳು. ಈಗ ನಾವು ತುಂಬ ಸ್ಟೀಲ್ ಮೇಲೆ ಡಿಪೆಂಡ್ ಆಗಿದ್ದೀವಲ್ವ. ಈ ಪಾತ್ರೆಗಳೆಲ್ಲ ಹಳ್ಳಿಯಲ್ಲಿ ಫಸ್ಟ್ ಯಾರಿದ್ರು ಅವರೆಲ್ಲ ಇದನ್ನು ನೋಡಿರ್ತಾರೆ. ಯಾಕಂದರೆ ಫಸ್ಟು ಹಳ್ಳಿಯಲ್ಲಿ ಇವುಗಳನ್ನೇ ಬಳಸ್ತಾ ಇದ್ದರು. ನೋಡಿ ಎಷ್ಟು ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಈ ಕೌಂಟ್ರಲ್ಲಿ ಯಾರಿಲ್ಲ, ಮಾತಾಡ್ಸೋಣ ಅಂದ್ಕೊಂಡು, ಬಟ್ ಯಾರಿಲ್ಲ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಇದು ಕಂಚ್ ಅಂತ ಏನೋ ಹೇಳ್ತಾರೆ ಅನಿಸುತ್ತಪ್ಪಲ್ಲ, ಪ್ಲೇಟ್ ಅನಿಸುತ್ತೆ. ಇದು ತುಂಬ ಚೆನ್ನಾಗಿದೆ ನೋಡಿ ಪ್ಲೇಟ್. ಇದು ಇದು ಕಬ್ಬಿಣದ ಪಾತ್ರೆ ನೋಡಿ. ಇದು ಕಬ್ಬಿಣದ ಐರನ್ ಅಂತ ನಾವೇನು ಹೇಳ್ತೀವಿ ಅದು. ನೋಡಿ ಎಷ್ಟು ತುಂಬ ತೂಕ ಭಾರ ಇದೆ ನೋಡಿ. ಅದು ತುಂಬ ಇದೆ ಭಾರ. ಇದು ಮೋಸ್ಟ್ಲಿ ಅಪ್ಪ ಮಾಡೋದು ಅಂತ ಅನಿಸುತ್ತೆ. ನೋಡಿ, ಇದು ದೋಸೆ ಹಂಚು ಎಷ್ಟು ಚೆನ್ನಾಗಿದೆ. ಇದೆಲ್ಲ ಬಿದಿರಿನಿಂದ ಮಾಡಿರುವಂಥ ವಸ್ತುಗಳು ಅನಿಸುತ್ತೆ. ಇದು ನೋಡಿ, ಜ್ಯೂಸ್ಗಳು, ಎಳ್ಳು ಜ್ಯೂಸು, ರಾಗಿ ಜ್ಯೂಸು, ಸ್ವೀಟ್ಗಳೆಲ್ಲ ಇದೆ. ಸ್ವೀಟ್ ಎಲ್ಲ ಇದೆ. ಮೇಡಮ್, ಎಷ್ಟು ವರ್ಷದಿಂದ ಬರ್ತೀರಾ ಇಲ್ಲಿ ನೀವು? 8 ಇಯರ್ಸಿಂದ. ಹೇಗನ್ಸುತ್ತಾ ಇಲ್ಲಿ ಅನುಭವ ನಿಮಗೆ? ಹಾಂ, ತುಂಬ ಚೆನ್ನಾಗಿದೆ. ಹಾಂ, ನೀವು ಇಲ್ಲಿ ಅಂಗಡಿ ಹಾಕ್ಬೇಕಂದ್ರೆ ಪೇ ಮಾಡಬೇಕಾಗುತ್ತಾ? ಹೌದು. ಎಷ್ಟು ಮಾಡಬೇಕಾಗುತ್ತೆ ಮೇಡಮ್? ನೀವು ಸೇಲ್ ಮಾಡಿದ್ದು 10%. ಯಾಕಂದರೆ ಮುಂದೆ ಯಾರಾದರೂ ಹಾಕ್ತೀವಿ ಅನ್ನೋರಿಗೆ ಇದು ಉಪಯೋಗ ಆಗಲಿ ಅಂತ ಕೇಳ್ತಾ ಇದ್ದೀನಿ. ಹಾಂ, ಪರ್ಮಿಷನ್. ಹಾಂ, ನೀವು ಅಂದರೆ ಸೇಲ್ ಆಗಿದ್ದು 10%. ಮತ್ತು ರಿಜಿಸ್ಟ್ರೇಷನ್ಗೆ ಅಂತ ಏನಾದರೂ ಕಟ್ಟಬೇಕಾಗುತ್ತಾ? ಅದೇನಿಲ್ಲ. ಹಾಂ ಹಾಂ, ಆದರೆ 10 to 3:30ವರೆಗೂ ಇರುತ್ತೆ. 4 o'clockವರೆಗೂ ಇರುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ನೋಡಿ, ಮಕ್ಕಳ ಆಟಿಕೆಗಳು. ನೋಡಿ, ಮಕ್ಕಳು ಯೂಸ್ ಮಾಡೋ ಅಂಥದ್ದು ಮರದ್ದು. ನಾವು ಚನ್ನಪಟ್ಟಣದಲ್ಲಿ ಹೋದಾಗ ಇವನ್ನೆಲ್ಲ ನೋಡ್ತೀವಲ್ವ, ಗೊಂಬೆಗಳ ಥರ, ಅದೆಲ್ಲ ಇದೆ ಇಲ್ಲಿ. ನೋಡಿ, ಮಕ್ಕಳುಗಳು ನೋಡ್ತಾ ಇದ್ದಾರೆ, ಮಕ್ಕಳುಗಳು ಪರ್ಚೇಸ್ ಮಾಡ್ತಾ ಇದ್ದಾರೆ ಇಲ್ಲಿ. ನೋಡಿ, ಎಲ್ಲ ತೊಗೊಂಡ್ಬಿಟ್ಟು ತರಕಾರಿಗಳನ್ನು. ನೋಡಿ, ಮೂಲಂಗಿ ಸೊಪ್ಪು ಸಹಿತ ಇದೆ ಇಲ್ಲಿ. ಆ ಕಡೆ ಇನ್ನೊಂದು ಶಾಪ್ ಇದೆ, ಬನ್ನಿ ಅಲ್ಲಿ ಹೋಗೋಣ. ಇಲ್ಲಿ ನೋಡಿ, ತರಕಾರಿಗಳನ್ನ ತೊಗೊಂಡವರು ಎಲ್ಲ ಬಿಲ್ ಹಾಕ್ಸ್ಕೊಳ್ಳಿಕ್ಕೆ ಇಲ್ಲಿ ನಿಂತ್ಕೊಂಡಿದ್ದಾರೆ. ಎಲ್ಲ ಎಷ್ಟೊಂದು ತರಕಾರಿಗಳು ತಗೊಳ್ತಾ ಇದ್ದಾರೆ ನೋಡಿ. The other day, are you from Mumbai? He said, no, I'm from Hubli Dhara. But it's the same border. It makes it a lot of fashion. ಎಲ್ಲಿಂದ ತಗೊಳ್ಬೇಕೀಗ? ನೋಡಿ, ಮಾವಿನ ಹಣ್ಣು. ನಾವು ಆ್ಯಕ್ಚುಲಿ ಇದರಲ್ಲಿ ರಾಸಾಯನಿಕ ಬೆರೆಸಿರುವಂಥ ಮಾವಿನ ಹಣ್ಣು ತಿಂತೀವಿ. ಆದರೆ ಇಲ್ಲಿ ನೋಡಿ, ಹುಲ್ಲಲ್ಲಿ ಸಾಂಪ್ರದಾಯಿಕವಾಗಿ ಹುಲ್ಲಲ್ಲಿ ಹಣ್ಣು ಮಾಡಿದ್ದಾರೆ ಮಾವಿನ ಹಣ್ಣನ್ನು. ಅದನ್ನು ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಎಲ್ಲ ಕಾದಿದ್ದು ಬಟ್ಟೆ ಅನಿಸುತ್ತೆ. ನೋಡಿ, ಪ್ರೈಸ್ ಸಹಿತ ಇಲ್ಲೇ ಹಾಕಿದ್ದಾರೆ ಅವರು. ಈ ಕಡೆನೂ ಸಹ ಸೇಲ್ ಮಾಡ್ತಾ ಇದ್ದಾರೆ. ಅದು ಏನು ಸೇಲ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ನೋಡೋಣ. ಆ ಕಡೆನೂ ಹೋಗಿ ನೋಡೋಣ. ಇಲ್ಲಿನೂ ಅಷ್ಟೇ ಸಿರಿಧಾನ್ಯಗಳನ್ನು ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಸಿರಿಧಾನ್ಯ ಮತ್ತು ಇದು ಹಪ್ಪಳಗಳೆಲ್ಲ ಇದೆ ನೋಡಿ ಇಲ್ಲಿ.
ರಾಗಿ ಹಪ್ಪಳ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಸಿರಿಧಾನ್ಯಗಳು ಬೇಕಂದ್ರೆ ನೀವು ಇಲ್ಲಿ ಬರ್ಬೋದು ಪರ್ಚೇಸ್ ಮಾಡಲಿಕ್ಕೆ. ಗೆಣಸು, ಮಾವಿನಕಾಯಿ ಎಲ್ಲದನ್ನು ಜೈವಿಕ ಸತ್ವನ ಕಂಪ್ನಿಯವರು ಇಂಥದ್ದು ಮಾಡ್ತಾ ಇದ್ದಾರೆ. ಒಂದು ರೀತಿ ಹಳ್ಳಿಯ ವಾತಾವರಣ ಇಲ್ಲಿ ಮನೆ ಮಾಡಿದೆ ಅಂತಲೇ ಹೇಳ್ಬೋದು.